4 ದಶಕಗಳಿಂದ ಕೊಳೆತು ನಾರ್ತಾ ಇದ್ದಂಥ ಚನ್ನಪಟ್ಟಣ ನಗರದ ಶೆಟ್ಟಿಹಳ್ಳಿ ಕೆರೆಯ ನೀರು ರಾಜ ಕೆಂಪೇಗೌಡ ಬಡಾವಣೆಯ ರಸ್ತೆಗಳು ಮತ್ತು ಕೆಲ ಮನೆಗಳಲ್ಲಿ ವಾಸ ಮಾಡಲಾರಂಭಿಸಿದೆ. ಪಟ್ಟಣದ ಕೆಲವು ಪ್ರದೇಶಗಳಲ್ಲಿ ಶನಿವಾರ ಸಂಜೆ ಉತ್ತಮ ಮಳೆಯಾಗಿದ್ದು, ಹಲವು ಭಾಗಗಳಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಪಟ್ಟಣದ ಹೊರಭಾಗಕ್ಕೆ ಹೋಗುವ ಮತ್ತು ನಗರದ ಒಳಭಾಗಕ್ಕೆ ಬರುವಂತಹ ಸಂಚಾರ ನಿಧಾನಗತಿಯಲ್ಲಿ ಸಾಗಿತ್ತು. ವಾಹನ ಸವಾರರು ಬದಲಿಗೆ ರಸ್ತೆ ಬಳಸುವುದು ಒಳಿತು ಅಂತ ಸಂಚಾರಿ ಪೊಲೀಸರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮುಖ್ಯ ರಸ್ತೆ ಮತ್ತು ಹೊರವರ್ತುಲ ರಸ್ತೆ ಜಲಾವೃತಗೊಂಡಿದ್ದು, ಪರ್ಯಾಯ ಮಾರ್ಗಗಳ ಬಳಕೆಗೆ ಪೊಲೀಸರು ಸಲಹೆಯನ್ನ ನೀಡಿದ್ದಾರೆ. ಶನಿವಾರ ತಡರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಹಲವು ರಸ್ತೆಗಳಲ್ಲಿ ನೀರು ತುಂಬಿದ್ದು, ಭಾನುವಾರ ಬೆಳಗ್ಗೆ ವೇಳೆಗೆ ನೀರಿನ ಪ್ರಮಾಣ ಕಡಿಮೆಯಾಗ್ತಾ ಇತ್ತು. ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿ ಮೋಡ ಕವಿದ ವಾತಾವರಣವಿತ್ತು. ಹಾಗಾಗಿ ತುಂತುರು ಮಳೆಯಾಗ್ತಾ ಇತ್ತು. ಸಂಜೆಯ ವೇಳೆಗೆ ಮಳೆ ರಭಸದಿಂದ ಸುರಿಯಿತು. ರಸ್ತೆಯಲ್ಲಿ ನೀರು ಹೆಚ್ಚು ನಿಂತಿದ್ದರಿಂದ ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಸಾಧ್ಯವಾಗದೆ ಕಷ್ಟಕ್ಕೆ ಒಳಗಾಗಿದ್ರು. ಸಂಚಾರ ಪೊಲೀಸರು ವಾಹನ ಸಂಚಾರವನ್ನ ಸುಗಮಗೊಳಿಸಲು ಪ್ರಯಾಸವನ್ನ ಪಟ್ಟರು. लेना मंदिर है ना बैठ के ಕೆರೆದು ಎಲ್ಲ ಅದು ಸತ್ಯನ ಬಂದು ಸಿಗಾಕೊಂಡಿದ್ದು ಹೇಳ್ಕೊಬರ್ತಾರೆ. ವಾಪಸ್ ನಂಗೆ ಅವನು ಅದೇ